ನಮಸ್ಕಾರ ವೀಕ್ಷಕರೇ, ಸಪ್ಲಿಮೆಂಟರಿ ವಿದ್ಯಾರ್ಥಿಗಳ ಗಮನಕ್ಕೆ ಒಂದು ಮುಖ್ಯವಾಗಿರುವಂಥ ಮಾಹಿತಿ ಬಂದಿದ್ದು ಅದರ ಬಗ್ಗೆ ಇನ್ಫಾರ್ಮೇಷನ್ ನೀಡಲು ಹೋಗ್ತಾ ಇದ್ದೇನೆ. ಮುಂದೋಗಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಸಪ್ಲಿಮೆಂಟರಿ ರಿಸಲ್ಟ್ಸ್ ಆಲ್ರೆಡಿ ಬಂದಿದ್ದು ವಿದ್ಯಾರ್ಥಿಗಳು ಒಂದು ವೇಳೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಬೇಕು ಅಂದರೆ, ರಿವಾಲ್ಯೂಷನ್ಗೆ ಅಪ್ಲೈ ಮಾಡಬೇಕಂದ್ರೆ, ರೀಟೋಟಲಿಂಗ್ ಅಪ್ಲೈ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ದಿನಾಂಕ ನೋಡಿ 10/10/2021 ಅಕ್ಟೋಬರ್ 10ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಯಾವ ರೀತಿ ಮೊದಲು ನೀವು ಆ್ಯನ್ಯುವಲ್ ಎಕ್ಸಾಮಿನೇಷನ್ ರಿಸಲ್ಟ್ ಬಂದ ನಂತರ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಿದ್ರು ಅದೇ ಒಂದು ಪ್ರೊಸೀಜರ್ನ ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಯಾವ ರೀತಿ ಅಪ್ಲೋಡ್ ಮಾಡಬೇಕಂತ ನೀವು ನಮ್ಮ ಓಲ್ಡ್ ವೀಡಿಯೋಸ್ ನೀವು ನೋಡ್ಕೊಳ್ಬೋದು. ಸೊ ಮತ್ತು ಆಮೇಲೆ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಲು ಕೊನೆಯ ದಿನಾಂಕ 16 ಅಕ್ಟೋಬರ್ ಆಗಿದೆ. ಒಂದು ವೇಳೆ ನಿಮಗೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಕಂಪಲ್ಸರಿ ಆ್ಯಸ್ ಪರ್ ದ ರೂಲ್ ನಿಮಗೆ ಸ್ಕ್ಯಾನ್ ಕಾಪಿಗೆ ಮೊದಲು ಅಪ್ಲೈ ಮಾಡಲೇಬೇಕಾಗುತ್ತೆ. ನಂತರ ನೀವು ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡಿದ ನಂತರ ಅದನ್ನು ನೋಡ್ಕೊಳ್ಳಿ, ಕಾಪಿ ಬಂದ ನಂತರ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಮಾರ್ಕ್ಸ್ ಬರೋವಾಗಿದ್ದರೆ ನೀವು ರಿವ್ಯಾಲ್ಯೂಷನ್ಗೆ ಅಲ್ಲಿ ಅಪ್ಲೈ ಮಾಡ್ಬೋದು. ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ಗಾಗಲಿ ಅಥವಾ ರೀಟೋಟಲಿಂಗ್ ಆಗಲಿ ಅಪ್ಲೈ ಮಾಡಬೇಕಂತಂದರೆ ಮೊದಲು ನೀವು ಅಲ್ಲಿ ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಕೊನೆಯ ದಿನಕ್ಕೆ 16 ಅಕ್ಟೋಬರ್ ಆಗಿದೆ. ಮತ್ತು ಆಮೇಲೆ ರಿವ್ಯಾಲ್ಯೂಷನ್ ಮತ್ತು ಆಮೇಲೆ ರೀಟೋಟಲಿಂಗ್ಗೆ ಅಪ್ಲೈ ಮಾಡೋದಕ್ಕಾಗಿ ಮೊದಲು ನೀವು ಸ್ಕ್ಯಾನ್ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಡೇಟ್ ಹೇಳ್ತೀನಿ. 10ನೇ ತಾರೀಕಿಂದ 16ನೇ ತಾರೀಕುವರೆಗೂ ನಿಮಗೆ ಸಮಯಾವಕಾಶವಿರುತ್ತೆ. ನಂತರ ರಿವ್ಯಾಲ್ಯೂಷನ್ ಆಗಲಿ ರೀಟೋಟಲಿಂಗ್ ಅಪ್ಲೈ ಮಾಡೋದು 19ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಕೊನೆಯ ದಿನಾಂಕ ರಿವ್ಯಾಲ್ಯೂಷನ್ ಆಗಲಿ ಮತ್ತು ರೀಟೋಟಲಿಂಗ್ ಅಪ್ಲೈ ಮಾಡೋದಕ್ಕೆ 23 ಅಕ್ಟೋಬರ್ ಅಲ್ಲಾಗಿದೆ. ಸೊ ನಂತರ ನಿಮಗೆ ಫೀನ ನೀವು ಪೇ ಮಾಡಬೇಕಂದ್ರೆ ರಿವ್ಯಾಲ್ಯೂಷನ್ಗೆ ಫೀನ ಪೇ ಮಾಡೋದಕ್ಕೆ ಕೊನೆಯ ದಿನಾಂಕ 23 ಅಕ್ಟೋಬರ್ ಆಗಿದೆ. ಎಷ್ಟು ಫೀ ಪೇ ಮಾಡಬೇಕಂದ್ರೆ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಒಂದು ವೇಳೆ ನಿಮಗೆ ಸ್ಕ್ಯಾನ್ ಕಾಪಿ ಪ್ರತಿಯೊಂದು ವಿಷಯಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ 530 ರೂಪಾಯಿ ಆಗಿದೆ. ಅಲ್ಲಿ ನೀವು ಆಲ್ರೆಡಿ ಓಲ್ಡ್ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿ ಅಪ್ಲೈ ಮಾಡಬೇಕಂತ ನಿಮಗೆ ಆಲ್ರೆಡಿ ಇನ್ಫಾರ್ಮೇಷನ್ ಸಿಗುತ್ತೆ. ಮತ್ತು ರಿವ್ಯಾಲ್ಯೂಷನ್ಗೆ ನಿಮಗೆ ಬೇಕಾಗಿತ್ತು ಅಂದರೆ ರಿವ್ಯಾಲ್ಯೂಷನ್ಗೆ ಪ್ರತಿಯೊಂದು ವಿಷಯಕ್ಕೆ ಅಪ್ಲೈ ಮಾಡಬೇಕಂದ್ರೆ 1670 ರೂಪಾಯಿ ಆಗಿದೆ. ಒಂದು ವೇಳೆ ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದಾಗ 6 ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸ್ಗಳು ನಿಮಗೆ ಬಂದರೆ ನೀವು ದುಡ್ಡು ಅಂದರೆ ಏನು ತುಂಬಿರ್ತೀರೋ, ಏನು ನೀವು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿರ್ತೀರೋ ಅಷ್ಟು ದುಡ್ಡು ನಿಮಗೆ ರಿಫಂಡ್ ಆಗುತ್ತೆ. ಮತ್ತು ರೀಟೋಟಲಿಂಗ್ಗೆ ಯಾವುದೇ ರೀತಿ ನಿಮಗೆ ದುಡ್ಡಲ್ಲಿ ಇರುವುದಿಲ್ಲ. ಅದನ್ನು ನೀವು ಈಸಿಲಿ ಫ್ರೀಲಿ ನೀವು ರೀಟೋಟಲಿಂಗ್ ಅಪ್ಲೈ ಮಾಡಿ ಮಾರ್ಕ್ಸ್ನಲ್ಲಿ ಪಡ್ಕೊಳ್ಬೋದು, ಒಂದು ವೇಳೆ ಅಲ್ಲಿ ಎಣಿಕೆಯಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ. ಸೊ ಇನ್ಫಾರ್ಮೇಷನ್ ಭಾಳ ಮುಖ್ಯವಾಗಿರುವಂಥದ್ದು. ಯೂಸಲಿ ಸಪ್ಲಿಮೆಂಟ್ರಿಗೆ ರಿವ್ಯಾಲ್ಯೂಷನ್ ಆಗಲಿ ಸ್ಕ್ಯಾನ್ ಕಾಪಿಯಲ್ಲಿ ಇದು ಇನ್ಫಾರ್ಮೇಷನ್ ಯೂಸಲಿ ಬಿಡೋದು ಭಾಳ ವಿರಳ, ಬಟ್ ಈಗ ಬಿಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಓಕೆ, ಯಾರು ಅಪ್ಲೈ ಮಾಡಿಲ್ಲೋ ಆನ್ಲೈನ್ ಮುಖಾಂತರ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ದಯವಿಟ್ಟು ಬೇಗ ಅಪ್ಲೈ ಮಾಡಿ. ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಇದು ಇನ್ಫಾರ್ಮೇಷನ್ ಇರೋದಿಲ್ಲ, ದಯವಿಟ್ಟು ಶೇರ್ ಮಾಡಿ. ಮತ್ತು ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.